ಅಶೋಕ್ ಸೇರಿದಂತೆ ವಿರೋಧ ಪಕ್ಷದ ನಾಯಕರು ಇದನ್ನ ಸದಾಶಿವನಗರದ ಕಡೆ ತಿಳಿಸುತ್ತಿದ್ದಾರೆ. ಕೆಲವರಂತೂ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಹೇಳ್ತಾರೆ. ನಾನು ಅದಕ್ಕೊಂದು ಮಾತು ಹೇಳ್ತೇನೆ. ಇವತ್ತು ಹಾಸನಲ್ಲಿ ನಮ್ಮ ಒಕ್ಕಲಿಗರ ಹೆಣ್ಣು ಮಕ್ಕಳುಗಳು ಸಂತ್ರಸ್ತರಾಗಿ ಅವ್ರದ್ದು ನೋಡಿದಾಗ ತಲೆ ಎತ್ತಿದ್ದು ಓಡಾಡ್ತಾ ಇರೋಂಥ ಸಂದರ್ಭಗಳಲ್ಲಿ ಭಾಳ ಬೇಸರ ಆಗುತ್ತೆ. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ಇವತ್ತು ಅಶೋಕ್ ಅವರು ರಾಜರಾಜೇಶ್ವರಿ ಅಭ್ಯರ್ಥಿ ಸದಸ್ಯರು ಇಲ್ಲ ಒಂದು ಕಡೆ HIV ಸೋಂಕಿನ ಹರಡಿಸೋಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲಿ ಹೇಳಿರೋಂಥ ಮಾತು ಟಿ ವಿಲಿ ನೋಡಿದ್ರು. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ನೀವೇ ಯೋಚನೆ ಮಾಡಿ. ಈಗ ಈ ನಮ್ಮ ಪಕ್ಷ ಮತ್ತು ನಮ್ಮ ರಾಜಕಾರಣಿಗಳು ಪ್ರತಿನಿಧಿಗಳು ಯಾವುದನ್ನು ಸಮರ್ಥಿಸ್ಕೋಬೇಕು ಅನ್ನೋದನ್ನು ಭಾಳಷ್ಟು ಆಲೋಚನೆ ಮಾಡಿ ತೆಗೆದುಕೋಬೇಕು ನಿರ್ಧಾರ. ಸೊ ಹಾಗಾಗಿ ನಾನು ಜಾಸ್ತಿ ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಮ್ಮ ಕರ್ತವ್ಯ ಏನು, ನಾವು ಯಾವ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿದ್ದೀವಿ, ಆ ಚಿಂತನೆಯಲ್ಲಿ ಹೋಗೋಣ ಅಂತ ಮತ್ತೊಮ್ಮೆ ಹೇಳ್ತೇನೆ. ಭಾಳಷ್ಟು ಜನ ಸಾಮಾನ್ಯ ಜನರು ಹೇಳ್ತಾರೆ, ಮಾತನಾಡ್ತಾರೆ, ನೀವೇ ನಿಮ್ಮ ಮಾಧ್ಯಮದಲ್ಲೂ ಹೇಳ್ತಾ ಇದ್ದಾರೆ. ಸೊ ಆ ವಿಚಾರಕ್ಕೆ ನೋಡಿ, ರಾಜಕಾರಣ ಅಂದಾಗ ನಾನಾ ಥರ ವಿಚಾರಗಳಲ್ಲಿ ಪಟ್ಟಾಕೋದು, ಆಲೋಚನೆ ಮಾಡಿ ಸ್ಟ್ರಾಟಜಿಗಳು ಮಾಡೋದೆಲ್ಲ ಇರುತ್ತೆ. ಬಟ್ ಅದಕ್ಕೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಮರ್ಥರಿದ್ದಾರೆ. ಸೊ ಹಾಗಾಗಿ ಇದು ಅವರು ದೊಡ್ಡಂತದಲ್ಲಿ ಏನೇನು ಅವ್ರ ಆಲೋಚನೆಗಳಲ್ಲಿ ಹೈಕಮಾಂಡ್ ಇದೆ. ಸೊ ಅದನ್ನು ಅವ್ರು ಮಾಡ್ತಾರೆ. ನನಗೆ ಇಷ್ಟೇ ರೀ, ನಾನೊಬ್ಬ ಶಾಸಕನಾಗಿ ಇದೊಂದು ಭಾಗ್ಯ, ಇದು ಸಚಿವರಾಗದೇ ಒಂದು ಭಾಗ್ಯ. ಸೊ ಹಾಗಾಗಿ ನಾನು ಅದನ್ನು ಅಪೇಕ್ಷೆ ಪಡ್ತೀನಿ. ಸಚಿವರಾಗಿ ಒಬ್ಬ ಶಾಸಕನ ಸಮಸ್ಯೆ, ನನ್ನ ತಾಲೂಕಿನ ಸಮಸ್ಯೆ, ಜನಸಾಮಾನ್ಯರ ಸಮಸ್ಯೆನ ಕೇಳಬೇಕು, ಅದಕ್ಕೆ ನಿವಾರಣೆ ಮಾಡೋಂಥ ನಮ್ಮ ಪ್ರಕ್ರಿಯೆ ಚಿಂತನೆ ಇರಬೇಕು. ಇಲ್ಲ, ಅದು ಎಲ್ಲೋ ಒಂದು ಕಡೆ ಇವತ್ತು ಸದಸ್ಯರು ಯಾರೋ ಎತ್ತಿದ್ರು ಅದನ್ನ, ಅದ ನಂತರ ಸಚಿವರು ಇದು ವಿಚಾರದಲ್ಲಿ ಹೌದು ಅಂತ ಆರೋಪ ಮಾಡಿದ್ರು. ಸೊ ಅದನ್ನು ನಮ್ಮ ಗೃಹ ಮಂತ್ರಿಗಳು ತಕ್ಷಣವೇ ಉತ್ತಮ ಮಟ್ಟದ ಒಂದು ತನಿಖೆ ಆಗಲಿ ಅಂತೇಳಿ ಸದನಕ್ಕೆ ಮಾತು ಕೊಟ್ಟರು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಶುರುವಾಗುತ್ತೆ. ಏನೇನಾಗಿದೆ ಅನ್ನೋದನ್ನು ಎಲ್ಲ ನಮ್ಮ ಜನಸಾಮಾನ್ಯರ ತಿಳುವಳಿಕೆಗೆ ತರ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಫಸ್ಟ್ನೇದಾಗಿ ಅಧಿಕಾರದ ಹಂಚಿಕೆಯ ಸೂತ್ರದ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡನಲ್ಲ, ನೀವು ನನ್ನ ಬಾಯಿಂದ ಹೇಳಿಸ್ಬಿಡಿ. ಎರಡನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಸಮರ್ಥವಾಗಿ ಸರ್ಕಾರವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಪಕ್ಷವನ್ನು ಬಲಗೊಳಿಸೋಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವ್ಯಾರು ಅದ್ರ ಬಗ್ಗೆ ಮಾತಾಡೋಣ ಬಿಟ್ಟು, ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತಿನ ಪಕ್ಷವನ್ನು ಸಂಘಟನೆ ಮಾಡ್ತಿರೋದನ್ನ ಇಡೀ ಜನಸಾಮಾನ್ಯರೇ ಮಾತಾಡ್ತಾ ಇದ್ದಾರೆ. ಮುಂದಿನ ದಿನಗಳು ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.